यहाँ देखो एक फोटो आप देखो इधर देखो सर यहाँ देखो 2 हाथ से होल्ड करो अब किसे देना चाह रहे हैं देखो इधर देखो नेक्स्ट जी ये नहीं ये बात जी सर बिस्मिल्लाह ಎಲ್ಲರಿಗೂ ನಮಸ್ಕಾರ. ಈ ಅನ್ಬಿಯಾ ಮಸೀದಿಗೆ ನಮ್ಮ ಮೇನ್ ರಸ್ತೆ ಮಾದೇಪುರ್ ಮೇನ್ ರೋಡ್ ಕನೆಕ್ಟಿವಿಟಿ ರಸ್ತೆ ಏನಿದೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸುಮಾರು ವರ್ಷಗಳಿಂದ ಈ ರೋಡನ್ನು ಡೆವಲಪ್ ಆಗಿರಲಿಲ್ಲ. ಇಲ್ಲಿ ಸುತ್ತಮುತ್ತ ಸುಮಾರು ಇಂಡಸ್ಟ್ರಿಯಲಿಸ್ಟು ಅವರು ತಮ್ಮ ಸ್ಮಾಲ್ ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡ್ಕೊಂಡು ಇರ್ತಿದ್ರು. ಆದರೆ ಇಲ್ಲಿಂದ ಹೋಗೋ ಬರಲಿಕ್ಕೆ ವಾಹನಗಳೇ ಪಾಸ್ ಆಗಲಿಕ್ಕೆ ಮತ್ತು ಮಸೀದಿಗೆ ಹೋಗೋ ಬರೋ ಜನಗಳಿಗೆ ತೀರಾ ಇರ್ತಿತ್ತು. ಆದರೆ ಇಲ್ಲಿಂದ ಈ ಅಂಬಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನನ್ನು ಫಾರ್ಮ್ ಮಾಡಿ ನಮ್ಮ ಹಿರಿಯರು ಎಲ್ಲ ಸೇರಿ ಯುವಕರು ಹಿರಿಯರು ಎಲ್ಲ ಒಟ್ಟಾಗಿ ಸೇರಿ ಒಂದು ಅಸೋಸಿಯೇಷನ್ ಮಾಡಿ ಇದರ ಬಗ್ಗೆ ಏನಾದರೂ ಒಂದು ಮಾಡಿ ಈ ರೋಡನ್ನು ಡೆವಲಪ್ ಮಾಡಬೇಕು. ಇಲ್ಲಿ ವಾಹನಗಳು ಸ್ವಲ್ಪ ಹೆವಿ ವಾಹನಗಳು ಓಡಾಡುತ್ತೆ, ಅದಕ್ಕೆ ಕಾಂಕ್ರೀಟ್ ರೋಡನ್ನು ಹಾಕಿದ್ರೆ ಒಳ್ಳೆಯದು ಅಂತ ಒಂದು ತೀರ್ಮಾನ ತೆಗೆದು ಚರ್ಚೆ ಮಾಡಿದಾಗ ನಮ್ಮ DO09 ಮೇಡಮ್ ಹರ್ಷಾ ಮೇಡಮ್ ಮತ್ತು ಸಂಜೆ ನಮ್ಮ ಸೆಕ್ಷನ್ ಅಸಿಸ್ಟೆಂಟ್ ಇಂಜಿನಿಯರು ಅಟ್ ದ ಸೇಮ್ ಟೈಮ್ ನಮ್ಮ ರವಿಕುಮಾರು ಮತ್ತು ರಕ್ಷಿತ್ ಇವರೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಫಸ್ಟು UGD ಕೆಲಸ ಏನಿತ್ತು ಅದನ್ನು ಮುಗಿಸಿ ಮತ್ತು ಸಿವಿಲ್ ವರ್ಕನ್ನು ಇಮಿಡಿಯೇಟಾಗಿ ತೊಗೊಂಡು ನಾವು ರಂಜಾನ್ ಮುಂಚಿತವಾಗಿ ಮಾಡಬೇಕು, ಇಲ್ಲಿಗೆ ವಾಹನಗಳಿಗೆ ಅಥವಾ ಜನಗಳಿಗೆ ಮಸೀದಿಗೆ ಹೋಗೋ ಬರೋರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದನ್ನು ಅದು ಒಂದು ಟಾರ್ಗೆಟ್ ನಾವು ಇಟ್ಕೊಂಡಿದ್ದು ರಂಜಾನ್ ಮುಂಚಿತವಾಗಿ ನಾವು ಮಾಡಬೇಕಂತೇಳಿ. ದೇವ್ರ ದಯ ನಾನು ಥ್ಯಾಂಕ್ ಅವರ್ MLA, ಕಾರ್ಪೊರೇಷನ್ ಕಮಿಷನರ್, ಅಫಿಷಿಯಲ್ಸ್, ಎವ್ರಿಬಡಿ ಮತ್ತು ಅಸೋಸಿಯೇಷನ್ ಸ್ಪೆಷಲಿ ಹಿಂದೆ ಇದ್ದಾಗೆ ಅನ್ಬಿಯಾ ಅಸೋಸಿಯೇಷನ್ ಅವರೆಲ್ಲರಿಗೂ, ಅಫ್ರೋಜ್ ಭಾಯ್ ಅವರೆಲ್ಲರಿಗೂ. ಸೊ ಅದನ್ನು 10 ದಿವಸ 12 ದಿವಸ ಮುಂಚಿತವಾಗಿ ನಾವು ಈ ಕೆಲಸನ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಎಲ್ಲಕ್ಕಿಂತ ದೊಡ್ಡದು ನಮ್ಮ ಪ್ರವಾದಿ ಮೊಹಮ್ಮದ್ ಅಲ್ಲಾಹನ ಆಶೀರ್ವಾದದಿಂದ ಇವತ್ತು ಕೆಲಸವನ್ನು ನಮ್ಮ ಸನ್ಮಾನ್ಯ ಶ್ರೀ ತನ್ವೀರ್ ಸೇಠ್ ಅವರ ಸಮ್ಮುಖದಲ್ಲಿ ವಾರ್ಡ್ ನಂಬರ್ 34ರಲ್ಲಿ ನಮ್ಮ KC ಶೌಕತ್ ಪಾಷಾಗೆ ಬಂದು ಅವರು ಡಿಸ್ಕಸ್ ಮಾಡಿದೆ. ತನ್ವೀರ್ ಸೇಠ್ ಅವರು ಹೇಳಿ ಫೋನ್ ಮುಖಾಂತರ ಅವ್ರು ಮಾತಾಡಿ ಅವರು ನೋಡಪ್ಪ ಈ ಮಸೀದಿ ಮತ್ತು ಸಣ್ಣ ಕೈಗಾರಿಕೆಯನ್ನು ಇನ್ನೂ ನಾವು ಬೆಳೆಸಬೇಕಾದ್ರೆ ನಾವು ಅವ್ರಿಗೆ ಸಹಕರಿಸಬೇಕು ಅಂತ ಹೇಳಿದ ತಕ್ಷಣ ಅವರು ನನ್ನ ಹತ್ರ ಡಿಸ್ಕಸ್ ಮಾಡಿ ಈ ಕಮಿಟಿ ಇದರಲ್ಲ ಇಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಅಂಬಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮೈಸೂರು ಅಂತ ಒಂದು ಟೆಸ್ಟ್ ಮಾಡ್ಕೊಂಡು ಅವರೆಲ್ಲ ಬಂದು ಕೂತ್ಕೊಂಡು ಮಾತಾಡಿದ್ರು. ಆಮೇಲೆ ಯಾವ ಥರ ಬೇಕು ಏನು ಥರ ಬೇಕು ಅಂತ ನಾನು ವಿಚಾರಿಸ್ಕೊಂಡು ಮಾತಾಡಿದಾದ್ಮೇಲೆ ಇವರು ನಮ್ಮ KC ಶೌಕತ್ ಪಾಷಾ ಹತ್ರ ಹೋಗಿ ಡಿಸ್ಕಸ್ ಮಾಡಿದೆ. ಯಾಕಂದರೆ ಅವರು ಹಾಲಿ ಕಾರ್ಪೊರೇಟ್ ಅವರು ವೈಫ್ ಆಗಿದ್ದಾರೆ, ನೆಕ್ಸ್ಟ್ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಅವ್ರು ಹೇಳಿದ ತಕ್ಷಣ ಮಾರನೇ ದಿವಸ ಅವರು ಬಂದು ಕೂತ್ಕೊಂಡು ಇಂಡಸ್ಟ್ರಿಯಲ್ ಯಾರ್ಯಾರು ಅಸೋಸಿಯೇಷನಲ್ಲಿ ಇದ್ದಾರೆ ಎಲ್ಲ ಕೂತ್ಕೊಂಡು ಮಾತಾಡಿ ಅವರು ಡಿಸ್ಕಸ್ ಮಾಡಿ ಯಾವ ಥರ ಬೇಕು ಯಾವ ಥರ ಹೆಂಗೆ ಮಾಡಬೇಕು ಅಂತ ಮಾತಾಡಿ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಈ 1 ತಿಂಗಳ ಒಳಗಡೆ ಈ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸಿದ್ದಾರೆ. ನಾನು ಅವ್ರಿಗೆಲ್ಲ ಸಹ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ನಮ್ಮ ಅಸೋಸಿಯೇಷನ್ ಅವ್ರಿಗೆ ಮತ್ತು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ಮತ್ತು KC ಶೌಕತ್ ಪಾಷಾ ಅವ್ರಿಗೆ ಅವ್ರ ಮಗುನಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಅವರು ನಮ್ಮ ತನ್ವೀರ್ ಸೇಠ್ ಅವ್ರದ್ದು ಏನಂದರೆ ಮೈಂಡ್ ಸೆಟಪ್ಪು ಸಣ್ಣ ಕೈಗಾರಿಕೆ ಎಲ್ಲೆಲ್ಲಿ ನಡೆಯುತ್ತೆ ಇಂಡಸ್ಟ್ರಿ ಅವ್ರಿಗೆ ಬೆಳೆಸಬೇಕಾದ್ರೆ ಬೆಳೆಸಿದ್ರೆ ನಮ್ಮ ಕ್ಷೇತ್ರವನ್ನು ಇನ್ನೂ ಬೆಳೆಯುತ್ತಂತ ಅವ್ರಿಗೆ ಒಂದು ಮೈಂಡ್ ಸೆಟಪ್. ಅವರು ಎಲ್ಲ ಈ ಕೆಲಸಕ್ಕೆ ಮತ್ತು ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ಗೆ ಎಲ್ಲ ಸಹ ಥರದ ಸಪೋರ್ಟ್ ಇದೆ ಅವ್ರದ್ದು ಅಂತ ಹೇಳಕ್ಕೆ ಬಯಸ್ತೀನಿ. ಫಸ್ಟು ದೇವರು, ಆಮೇಲೆ ನಮ್ಮ ಸಾಹೇಬರು ತನ್ವೀರ್ ಸೇಠ್ ಸಾಹೇಬರು ಅವರು ಆಶೀರ್ವಾದ ಇದ್ದರೆ ಜನ ಎಲ್ಲ ನನಗೆ ನಿಂತ್ಕೋಬೇಕಂತ ನಾನು ಎಲ್ಲ ತೀರ್ಮಾನ ಮಾಡ್ತಾಯಿದ್ದಾರೆ. ಅವರಿಂದ ಅವರ ಎಲ್ಲ ಆಶೀರ್ವಾದ ಇದೆ. ದೇವ್ರ ಇಚ್ಛೆಯಿಂದ ಆಗಿದ್ರೆ ನಾನು ಖುಷಿಯಿಂದ ಮಾಡ್ತೀನಿ. ಮಾಡಿದ್ರೆ ಒಂದು ಸತಿ
ಪರ್ಮನೆಂಟಾಗಿ ನಾನು ಕಾರ್ಪೊರೇಟ್ ಕೆಲಸ ಮಾಡೋಕ್ಕೆ ನನಗೆ ಎಲ್ಲ ಜನ ಇಂಡಿವಿಜುವಲ್ ಆಗಿ ಅವ್ರಿಗೆ ನಿಲ್ಲಿಸಬೇಕು ಆ ಥರ ಕೆಲಸ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ನಮ್ಮ ಒಂದು ಮಾಧುರಿಯಾಗಿ ಒಂದು ವಾರ್ಡ್ ನಂಬರ್ 11 ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇದೆ. ನಿಮ್ಮೆಲ್ಲ ಸಹಕಾರ ಇದ್ದರೆ ನಾವು ಡೆಫಿನೆಟ್ಲಿ ನಿಲ್ಸ್ಕೋಬೇಕಂತ. ವಾರ್ಡ್ ನಂಬರ್ 11ರಲ್ಲಿ ತುಂಬ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೀವಿ. ಕೋವಿಡ್ ಸಮಯದಲ್ಲಿ ಎಲ್ಲ ಟೈಮಲ್ಲಿ ಅವರು ತೀರೋಗಲಿ, ಅವ್ರ ಮನೆಯಲ್ಲಿ ಮದುವೆ ಇರಲಿ, ಯಾರಿಗೂ ಮಾತ್ರೆ ಇರಲಿ, ಅದೆಲ್ಲ ಈ ಕೈಯಿಂದ ಕೊಟ್ಟರೆ ಈ ಕೈಯಿಂದ ಗೊತ್ತಾಗಬೇಕಂತ ನಮ್ಮ ಸಮಾಜದಲ್ಲಿ ಹೇಳ್ತಾರೆ. ಅದೇ ಥರ ನಾನು ಔಷಧಿ ಯಾರಿಗೂ ಹೇಳಲ್ಲ, ಆ ಥರ ಮಾಡಿ ಕೊಡ್ತಾಯಿದ್ದೀನಿ. ಅದು ಒಂದು ನಂದು ಹೇಳ್ತಾರೆ, ಇದು ನನ್ನ ವೈಯಕ್ತಿಕವಾಗಿ ನಾನು ಮಾಡ್ತಾಯಿದ್ದೀನಿ. ಆ ದೇವ್ರ ಇಚ್ಛೆಯಿಂದ ಎಲ್ಲ ಒಳ್ಳೆಯದಾಗಿದ್ರೆ ಇನ್ನೂ ಜಾಸ್ತಿ ಮಾಡೋಕ್ಕೆ ಇದು ಮಾಡ್ತೀನಿ ಸರ್.